ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವಿರೋಧಿಸುವುದಕ್ಕೆ ದೇರ್ ಇಸ್ ನೋ ಪಾಯಿಂಟ್ ಲೆಫ್ಟ್ ಅಲ್ಲ? ಏನೇನಾಗಬೇಕಾಗಿತ್ತೋ ಎಲ್ಲ ಚರ್ಚೆಗಳು, ಆರ್ಗ್ಯುಮೆಂಟ್ಗಳು ಮುಗಿದು ಹೋಗಿದಾವ್ರಿ SIR ವಿಷಯದಲ್ಲಿ. ಅಜಿತ್, ಆದರೆ SIR ವಿಷಯವನ್ನೇ ಇಟ್ಕೊಂಡು ವಿರೋಧ ಪಕ್ಷಗಳು ತಮ್ಮ ಸೋಲಿಗೆ ಒಂದು ಕಾರಣವನ್ನು ಹುಡುಕ್ತಾ ಇವೆ. ಎಸ್, ಅದು ಬಿಹಾರ್ ಇರ್ಬೋದು, ಅದು ಪಶ್ಚಿಮ ಬಂಗಾಳ ಇರ್ಬೋದು. ಕೇರಳದಲ್ಲಿ ವಿರೋಧ ಪಕ್ಷಗಳು ತುಂಬ ಜಾಗರೂಕತೆಯಿಂದ ಇದ್ದಿದ್ದರಿಂದ ಕಾಂಗ್ರೆಸ್ಸಿಗೆ ಅದು ಲಾಭ ಆಯ್ತು. ಅಲ್ಲಿ ಎರಡೂ ವಿರೋಧ ಪಕ್ಷಗಳೇ ಇದ್ವು ಬಿಡಿ. ಹೌದು ಹೌದು. ಈಗ ಕರ್ನಾಟಕದಲ್ಲಿ ಸರ್ಕಾರ ಕಾಂಗ್ರೆಸ್ದಿದೆ. ಮುಖ್ಯಮಂತ್ರಿಗಳು ಪದೇ ಪದೇ ಹೋದಲ್ಲಿ ಬಂದಲ್ಲಿ SIR ಬಗ್ಗೆ ನಾವು ಭಾಳ ಜಾಗರೂಕರಾಗಿರಬೇಕು ಅಂತಕ್ಕಂಥದ್ದನ್ನು DK ಶಿವಕುಮಾರ್ ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆಯುವುದಕ್ಕಿಂತ ನೀವು ಅರ್ಜಿಯನ್ನೇ ಸಲ್ಲಿಸಿದ್ರಲ್ವಾ? ಹಾಂ, ಅರ್ಜಿ ವಜಾ ಆಯಿತು. ನ್ಯಾಯಾಲಯಕ್ಕೆ ಪತ್ರವನ್ನು ಬರೆಯುವ ರೂಢಿ ಇರಲ್ಲ. ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀರಿ ನೀವು. ಹೌದು. ನ್ಯಾಯಾಲಯಗಳಿಗೆ ಅರ್ಜಿಯನ್ನು, ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಪರಿಪಾಠ ಇರುತ್ತೆ. ಅದನ್ನು ಬಿಟ್ಟು ವಿರೋಧ ಪಕ್ಷ, ನನಗನ್ಸುತ್ತೆ ಇದೊಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ. ನೋಡಿ, ಈಗ ಕರ್ನಾಟಕದಲ್ಲಿ ರಾಜ್ಯ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗದರ್ಶನದ ಮೇರೆಗೆ ಇವತ್ತು SIR ಪ್ರಕ್ರಿಯೆಯನ್ನು ಆರಂಭಿಸಿದೆ. ಯಾವಾಗ ವಿರೋಧ ಪಕ್ಷಗಳು ಮಾತಾಡಬೇಕು, ಎಲ್ಲೆಲ್ಲಿ ಮಾತಾಡಬೇಕು ಅನ್ನೋದು ಭಾಳ ಮುಖ್ಯ. ಕರೆಕ್ಟ್. ಮ್ಯಾಕ್ರೋ ಲೆವೆಲಲ್ಲಿ ನೀವು ಸುಮ್ಮನೆ ಕೂತ್ಕೊಂಡು ಚುನಾವಣಾ ಆಯೋಗಕ್ಕೆ 10 ಪ್ರಶ್ನೆಗಳನ್ನು ಕೇಳ್ತೀನಿ, ಚುನಾವಣಾ ಆಯೋಗ ಅದೇನು ಮಾಡ್ತಾ ಇದೆ, ಎಲ್ಲವನ್ನೂ ಕೂಡ ನಿಮ್ಮ ಪಾರ್ಟಿಯ ಪ್ರತಿನಿಧಿಯನ್ನು ಚುನಾವಣಾ ಆಯೋಗಕ್ಕೆ ಕಳುಹಿಸಿ ಕೇಳ್ತಕ್ಕಂಥ ಅವಕಾಶ ಇದ್ದೇ ಇದೆ ಅಲ್ವಾ? ಹೌದು. ನೀವು ಎಲ್ಲೆಲ್ಲಿ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಆಗ್ತಿದೆ, ಡ್ರಾಫ್ಟ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲಾದರೂ ಯಾರ್ದಾದ್ರೂ ಕೈ ಬಿಟ್ಟು ಹೋಯ್ತಾ, ಅವರನ್ನು ಸೇರಿಸುವ ಪ್ರಕ್ರಿಯೆ ಏನು? ಕರೆಕ್ಟ್. ಪಕ್ಷಗಳು ತಳಹಂತದವರೆಗೆ ಹೋಗಿ ಅದನ್ನು ಮಾಡಬೇಕೇ ಹೊರತು ಅದೊಂದು ಪೊಲಿಟಿಕಲ್ ಆಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿ ಪರಿಣಮಿಸಿದರೆ SIR ಪ್ರಕ್ರಿಯೆ ಹಾಗಿದ್ದ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದರು? ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿದೆ, ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತೋ ಅವ್ರಿಗೆ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ. ಹೌದು. ಅದರ ಅರ್ಥ ಯು ಆರ್ ರಿಲೈಯಿಂಗ್ ಆನ್ ದ ಇಲೆಕ್ಷನ್ ಕಮಿಷನ್ಸ್ ರೋಲ್. ಕರೆಕ್ಟ್ ಕರೆಕ್ಟ್. ಸರ್ಕಾರ ನಿಮ್ಮ ಗ್ಯಾರಂಟಿಗಳಿಗಾಗಿ ಇಲೆಕ್ಷನ್ ಕಮಿಷನ್ ರೋಲ್ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ನೋಡಿ, SIR ಪ್ರಕ್ರಿಯೆಯಲ್ಲಿ ಎಲ್ಲಾದರೂ ಭೂಲ್ಚೂಕಾದರೆ, SIR ಪ್ರಕ್ರಿಯೆಯಲ್ಲಿ ಎಲ್ಲಾದರೂ ಗಡಬಡಾದರೆ ನೀವು ಯಾವ ಕ್ಷೇತ್ರವಾರು, ಯಾವ ವಾರ್ಡ್ವಾರು ಅದನ್ನು ಸರಿತೂಗಿಸ್ತಕ್ಕಂಥ ಪ್ರಯತ್ನ ಮಾಡಬೇಕೇ ಹೊರತು ಪಾಲಿಟಿಕಲಿ ಅದರ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಸಂದೇಹವನ್ನು ವ್ಯಕ್ತಪಡಿಸೋದು. ನಾಳೆ ನಿಮ್ಮ ಸರ್ಕಾರ ಬಂತಪ್ಪ, ನೀವು ನಡೆಸಲಿಲ್ವ SIR ಪ್ರಕ್ರಿಯೆಯನ್ನು? ನಡೆದಿದೆಯಲ್ಲ ಹಿಂದೆ. ನನಗನ್ಸುತ್ತೆ ಅಜಿತ್, ನೋಡಿ, SIR ಅಂತಕ್ಕಂಥದ್ದು ಹಿಂದೆ ಒಂದು ವೋಟ್ ಚೋರಿ ಆರೋಪ ಮಾಡಲಾಯಿತು, ಅದಕ್ಕಿಂತ ಮುಂಚೆ EVM ಟ್ಯಾಂಪ್ರಿಂಗ್ ಆರೋಪಗಳನ್ನು ಮಾಡಲಾಯಿತು. ಯಾವುವೂ ಕೂಡ ತಾರ್ಕಿಕವಾಗಿ, ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಯಾವ ಆರೋಪಗಳು ಕೂಡ ಸ್ಟ್ಯಾಂಡ್ ಆಗಲಿಲ್ಲ. ಕರೆಕ್ಟ್. ಹೌದು. ಬಟ್ ದಟ್ ಡಸಂಟ್ ಮೀನ್ ದ್ಯಾಟ್ ಇವತ್ತಿನ ಪ್ರಸಕ್ತ ಯಾವುದೇ ಸರ್ಕಾರಗಳು ಚುನಾವಣಾ ಆಯೋಗದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ದುರುಪಯೋಗ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಆಯಾ ಹಂತದಲ್ಲಿ ಲೋಕಲ್ ಲೆವೆಲ್ನಲ್ಲಿ ಆಗ್ತಾ ಇರುತ್ತೆ. ಲೋಕಲ್ ಲೆವೆಲಲ್ಲೂ ಆಗ್ತದೆ, ಹೈಯರ್ ಅಪ್ಸಲ್ಲೂ ಆಗತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದೇನು, ನೀವು ಒಂದು ರಾಜಕೀಯ ಪಕ್ಷವಾಗಿ SIR ಪ್ರಕ್ರಿಯೆಯ ಮೇಲೆ ನಿಗರಾಣಿಯನ್ನು ಇಟ್ಟು SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಲೋಕಲ್ ಲೆವೆಲಲ್ಲಿ ಅಂತಕ್ಕಂಥದ್ದರ ಬಗ್ಗೆ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಅಂಕುಶದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ SIR ಪ್ರಕ್ರಿಯೆಯನ್ನು ಇನ್ನೂ ಚಂದ ಮಾಡ್ಬೋದು. ಹೌದು. ಎಲ್ಲೆಲ್ಲೋ ಪಟ್ಟಿಗಳು ಬಿಟ್ಟು ಹೋಗ್ತಾ ಇರ್ತವೆ. ಯಾಕೆ? ಲೋಕಲ್ MLAಗೆ ಆ ವೋಟ್ ಬರ್ತಾ ಇರಲ್ಲ, ಆ ಕಾರಣದಿಂದ ಬಿಟ್ಟು ಹೋಗ್ತಾ ಇರ್ತವೆ. ಆತ ಯಾವ ಪಕ್ಷದವನೇ ಆಗಿರ್ಬೋದು. ಕರೆಕ್ಟ್. ಈಗ ನಿಮಗೆ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ, ಶಾಸಕರ ಮನೆಗೆ ಹೋಗಿದ್ದಾರೆ, ಅದಾದ್ಮೇಲೆ ಆ ಶಾಸಕರದೇನು ಓಟ್ ಹೋಗಲ್ಲ ರೀ, ಜನಸಾಮಾನ್ಯರ ಓಟ್ ಹೋಗ್ತಾವಲ್ಲ. ಆ ಸಂದರ್ಭದಲ್ಲಿ ನೀವೆಷ್ಟು ಜಾಗರೂಕರಾಗಿ ಕೆಲಸ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಪಶ್ಚಿಮ ಬಂಗಾಳದ ಮಾದರಿಯನ್ನು ಇಟ್ಕೊಂಡು ನಾವು ಕರ್ನಾಟಕದಲ್ಲಿ ಸಂದೇಹಗಳನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ಅರ್ಥ ಇಲ್ಲ. ಪಶ್ಚಿಮ ಬಂಗಾಳ ಡಿಫ್ರೆಂಟ್ ಕೇಸ್ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ದೇರ್ ವಾಸ್ ಅ ಡಿಫ್ರೆಂಟ್ ಕೇಸ್. ಬಾಂಗ್ಲಾದೇಶಿ ವಲಸಿಗರ ಒಂದು ದೊಡ್ಡ ಸಂಖ್ಯೆಯಲ್ಲಿದೆ. ಅವರನ್ನು ವೋಟರ್ ಮಾಡಬೇಡವಾ ಅಂತಕ್ಕಂಥದ್ರ ಬಗ್ಗೆ ಚುನಾವಣಾ ಆಯೋಗ ತುಂಬ ಜಾಗರೂಕತೆಯಿಂದ ಅಲ್ಲಿ SIR ಎನ್ಯುಮರೇಷನನ್ನು ಮಾಡಿದೆ. ಹೌದು. ಕರ್ನಾಟಕದಲ್ಲಿ ಹಾಗಿಲ್ಲ. ನಿಮಗೆ ಬೆಂಗಳೂರು ಒಂದನ್ನು ಹೊರತುಪಡಿಸಿದರೆ ಈಗೇನು DK ಶಿವಕುಮಾರ್ ಬೇರೆ ರಾಜ್ಯದಿಂದ ಅಂತ ಹೇಳ್ತಿರಲ್ಲ, ಹಾಗೆ ಬೇರೆ ರಾಜ್ಯದಿಂದ ಎಷ್ಟು ವಲಸೆ ಬರ್ತಾರೆ ಬೇರೆ ಬೆಂಗಳೂರು ಬಿಟ್ಟು ಬೇರೆ ನಗರಗಳಿಗೆ. ಬಂದವರು 20 ವರ್ಷ 30 ವರ್ಷದಿಂದ ಅಲ್ಲೇ ಇದ್ದವರು ಇರ್ತಾರೆ. ಹೌದು. ಹೇಗೆ ನನಗನ್ಸುತ್ತೆ ಅಜಿತ್,
ರಾಜಕೀಯ ಪಕ್ಷಗಳಿರ್ಬೋದು. ಈಗ ಬಿ ಜೆ ಪಿಯವರು ಡಿ ಕೆ ಶಿವಕುಮಾರ್ ಮೇಲೇನೋ ಆರೋಪ ಮಾಡ್ತಾಯಿದ್ರು, ಕಾಂಗ್ರೆಸ್ನವರು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ ಓಕೆ, ಪ್ರಶ್ನೆ ಇರೋದು ವೋಟರ್ ಲಿಸ್ಟ್ ಸರಿಯಾಗಿ ಡ್ರಾಫ್ಟ್ ರೂಪದಲ್ಲಿ ಬರುತ್ತಾ, ಬರೋ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ತಳಹಂತ, ಯಾಕಂದರೆ ಉಳಿದವ್ರಿಗೆ ಯಾರಿಗೂ ಎಕ್ಸಸ್ ಇಲ್ಲ. ಈಗ ನಾವೇ ಮೀಡಿಯಾದವ್ರು ನಾನು ಕೇಳ್ತೀನಿ, ನಾವು ಡಿಸ್ಟ್ರಿಕ್ಟಿಗೆ ಒಬ್ಬ ರಿಪೋರ್ಟರ್ ಇರ್ತಾರೆ, ಹೌದು ಹೌದು ಅಲ್ವಾ? ನಾವೇನು ವಾರ್ಡ್ ವೈಸ್ ಹೋಗಿ ಲಿಸ್ಟನ್ನು ಚೆಕ್ ಮಾಡೋಕ್ಕಾಗಲ್ಲ, ಜನ ಯಾರಾದರೂ ನಮ್ಮ ಹತ್ರ ತಂದು ಕೊಡಬೇಕು. ಕರೆಕ್ಟ್ ಕರೆಕ್ಟ್. ರಾಜಕೀಯ ಪಕ್ಷಗಳಿಗೆ ಹಾಗಲ್ಲ, ಅವ್ರಿಗೆ ಬೂತ್ ಲೆವೆಲ್ವರೆನೇ ಏಜೆಂಟ್ ಇರ್ತಾರೆ, ಬೂತ್ ಲೆವೆಲ್ವರೆಗೆ ಒಂದು ಕಮಿಟಿ ಇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಯುವಕ ಸಂಘ ಮಾಡ್ತೀವಿ ಅಂತ ಏನೋ ಹೇಳಿದರು, ಭಾರತ್ ಜೋಡೋ ಯುವಕ ಸಂಘ, ಅದು ಬೂತ್ ಲೆವೆಲ್ವರೆಗೆ ಇರುತ್ತೆ. ಕರೆಕ್ಟ್. ಸೊ ಅವರು ಆ್ಯಸ್ ಎ ಡಿಟರೆಂಟ್ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದು ಭಾಳ ಮುಖ್ಯವೇ ಹೊರತು ಈ ಆರೋಪ ಪ್ರತ್ಯಾರೋಪಗಳಿಗೆ ಯಾವುದೇ ಕಾನೂನಾತ್ಮಕವಾಗಿರ್ತಕ್ಕಂಥ ಅರ್ಥನೇ ಇಲ್ಲ. ಪಾಲಿಟಿಕಲಿ ನೀವು ಮಾಧ್ಯಮಗಳ ಎದುರುಗಡೆ ಮಾತಾಡ್ತಾ ಹೋಗ್ಬೋದು. ಮತ್ತು ಈ ರೀತಿಯ ಮಾತುಗಳು ಹೆಚ್ಚಾದಷ್ಟು ರಾಜಕೀಯ ಪಕ್ಷಗಳ ಕ್ರೆಡಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಕ್ರೆಡಿಬಿಲಿಟಿ ಕಡಿಮೆ ಆಗುತ್ತೋ ಬಿಡುತ್ತೋ, ನಿಮ್ಗೇನು ಲಾಭ ಆಗತ್ತೆ ರೀ ಅದರಿಂದ? ಈಗ ನಾನು ಹೇಳ್ತೀನಿ, ಅಪನಂಬಿಕೆಯನ್ನು ಹುಟ್ಟಾಕದಪ್ಪ. ಅಲ್ಲ ಅಜಿತ್, ಪ್ರಾಸೆಸ್ ಮೇಲೆ, ಆಯೋಗದ ಮೇಲೆ ಒಂದು ಅಪನಂಬಿಕೆ ಹುಟ್ಟಾಕೋದು. ಅಜಿತ್ ಹೌದು, ಬಟ್ ನಾನು ಹೇಳೋದು ಆಯೋಗ ಇಸ್ ಅ ಕಂಟಿನ್ಯೂಯಸ್ ಬಾಡಿ. ಇವತ್ತು ಈ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಇರ್ಬೋದು, ನೀವು ಅದು ಕಂಟಿನ್ಯೂಯಸ್ಸೇ ಇರುತ್ತೆ. ನೀವು ಆರೋಪ ಮಾಡಿದಾಕ್ಷಣ ನಿಮಗೇನು ಎಕ್ಸ್ಟ್ರಾ ವೋಟ್ ಬೀಳಲ್ಲ. ಹೌದು. ಪೊಲಿಟಿಕಲ್ ಪಾರ್ಟಿಗಳು ಯೋಚನೆ ಮಾಡಬೇಕಾಗಿರೋದೇನು, ಆಯ್ತಪ್ಪ ನೀವು EVM ಟ್ಯಾಂಪರಿಂಗದ ಒಂದು ದೊಡ್ಡ ಕ್ಯಾಂಪೇನನ್ನು ಮಾಡಿದ್ರಿ, ಕೊನೆಗೆ ಅದನ್ನು ಸಸ್ಟೈನ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಯ್ತಾ? ಇಲ್ಲ, ಆಗಲಿಲ್ಲ. ಚುನಾವಣಾ ಆಯೋಗ ಕರೆದಾಗ ಹೋಗ್ಲಿಕ್ಕೆ ಆಗಲಿಲ್ಲ, ಸುಪ್ರೀಂ ಕೋರ್ಟ್ ಕೇಳಿದಾಗ ನಿಮ್ಮ ಕಡೆ ಏನು ಟ್ಯಾಂಪರಿಂಗ್ ಎವಿಡೆನ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ. ಹೌದು. ವೋಟ್ ಚೋರಿ ಆರೋಪಗಳನ್ನು ಮಾಡಿದ್ರಿ. ಹೆಂಗೆ ಅಂದರೆ ನಂಗೆ ರಾಹುಲ್ ಗಾಂಧಿಯವರ ಆರೋಪಗಳು ಮಾದೇವಪುರದಲ್ಲಿ ಬಂದು ಆರೋಪ ಮಾಡಿದರು. ಎಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟೊಂದು ದೊಡ್ಡ ಗಟ್ಟಲೆ ಧಾಂಧಲಿ ಆಗಬೇಕಂದ್ರೆ ಸ್ಥಳೀಯ ಅಧಿಕಾರಿಗಳು ಶಾಮೀಲಾಗಿರ್ಬೇಕಲ್ವ? ಸರ್ಕಾರ ಯಾರ್ದಿತ್ತಾಗಿದ್ದಾರೆ? KN ರಾಜಣ್ಣ ಅದನ್ನೇ ಅಲ್ವಾ ಹೇಳಿದ್ದು. ಸೊ ನನಗನ್ಸುತ್ತೆ ಅಜಿತ್, ನೀವು ಸುಮ್ಮನೆ ಕುಳಿತುಕೊಂಡು ಒಂದು ಕ್ಯಾಂಪೇನನ್ನು ಮಾಡಿಬಿಡ್ತೀವಿ ಅನ್ನೋದ್ರಿಂದ ಪಾಲಿಟಿಕಲಿ ನಿಮಗೇನೂ ಲಾಭ ಇಲ್ಲ. ಪಾಲಿಟಿಕಲಿ ನಿಮ್ಗೆ ಯಾವಾಗ ಲಾಭ ಆಗತ್ತೆ? ಯಾರ್ದೋ ಹೆಸರು ತೆಗೆದಿರ್ತಾರೆ, ನೀವು ಹೋಗಿ ಎಷ್ಟು ಸೇರಿಸ್ತೀರಿ, ಹೌದು, ಅದರಲ್ಲಿ ನಿಮ್ಮ ವೋಟರ್ಗಳನ್ನು ಎಷ್ಟು ಸೇರಿಸ್ತೀರಿ, ಎಷ್ಟು ಜಾಗರೂಕತೆಯಿಂದ ತಳಮಟ್ಟದಲ್ಲಿ ಇರ್ತೀರಿ, ಅವಾಗ ಅಷ್ಟೇ ನಿಮ್ಗೆ ರಾಜಕೀಯವಾಗಿ ಲಾಭ ಆಗುತ್ತೆ. ಉಳಿದಿದ್ದೆಲ್ಲವೂ ಮಾಧ್ಯಮಗಳಲ್ಲಿ ಸುದ್ದಿ ಆಗತ್ತೆ ಹೊರತು ಅದಕ್ಕೆ ಪಾಲಿಟಿಕಲಿ ವೋಟ್ ತರುವ ಶಕ್ತಿ ಅಂತೂ ನಿಶ್ಚಿತವಾಗಿಲ್ಲ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.